ಮಳೆ. ರಾತ್ರಿ 11 ಗಂಟೆ. ಹೈವೇ ಮೇಲೆ ವಾಹನಗಳೇ ಕಡಿಮೆ. ಆ ರಾತ್ರಿ ಒಂದು ಅಪಘಾತ ನಡೆಯಲಿತ್ತು. ಆದರೆ ಆ ಅಪಘಾತ ಒಂದು ಕುಟುಂಬದ ಜೀವನವನ್ನೇ ಬದಲಿಸಲಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೆಂಪು ಬಣ್ಣದ ಕಾರ್ ವೇಗವಾಗಿ ರಸ್ತೆ ಮೇಲೆ ಹೋಗುತ್ತಿತ್ತು. ಕಾರ್ ಒಳಗೆ ಮೌನ ಇತ್ತು. ಆದರೆ ಅಶೋಕ್, ನೀನು ಈಗ ಹಳೆಯ ಅಶೋಕ್ ಅಲ್ಲ. ಹಣ ಇದೆ, ಆದರೆ ಸಂತೋಷ ಇಲ್ಲ. ಪ್ಲೀಸ್ ಮಾಯಾ, ಈಗ ಜಗಳ ಬೇಡ. ಸ್ಲೋ ಆಗಿ ಡ್ರೈವ್ ಮಾಡು ಅಶೋಕ್. ರಿಲ್ಯಾಕ್ಸ್, ನನಗೆ ಡ್ರೈವ್ ಗೊತ್ತು. ಮಳೆ ಇನ್ನೂ ಜೋರಾಯಿತು. ರಸ್ತೆ ತುಂಬ ನೀರು. ಅಷ್ಟರಲ್ಲಿ ಎದುರಿಗೆ ಒಂದು ಟ್ರಕ್ ಕಂಟ್ರೋಲ್ ತಪ್ಪಿ ಕಾರ್ನ ಕಡೆ ಬರುತ್ತದೆ. ಅಶೋಕ್ ಬ್ರೇಕ್ ಹಾಕ್ತಾನೆ. ಟ್ರಕ್ ಮುಂದಿನ ಕ್ಷಣ ಭಾರಿ ಡಿಕ್ಕಿ, ಗಾಜು ಒಡೆಯುವ ಶಬ್ದ, ಹೊಗೆ, ರಕ್ತ, ಮಳೆ. ಬ್ರೇಕಿಂಗ್ ನ್ಯೂಸ್. ಖ್ಯಾತ ಉದ್ಯಮಿ ಅಶೋಕ್ ಅವರ ಕಾರು ಭೀಕರ ಅಪಘಾತಕ್ಕೀಡಾಗಿದೆ. ಅಪಘಾತದಲ್ಲಿ ಪತ್ನಿ ಆದಿತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಅಶೋಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಅಪಘಾತ ಮರ್ಡರಾ ಅಥವಾ ಕೇವಲ ದುರಂತವೇ? ಪೊಲೀಸ್ ತನಿಖೆ ಮುಂದುವರೆದಿದೆ. 3 ತಿಂಗಳುಗಳ ನಂತರ ಆಸ್ಪತ್ರೆ. ಮಾಯಾ ಎಲ್ಲಿ? ಸಾರಿ ಮಿಸ್ಟರ್ ಅಶೋಕ್, ನಾವು ಅವಳನ್ನು ಉಳಿಸೋಕಾಗಲಿಲ್ಲ. ಇಲ್ಲ, ಇದು ಸುಳ್ಳು. ಮಾಯಾ ನನ್ನನ್ನು ಬಿಟ್ಟು ಹೋಗಲ್ಲ. ಅವಳು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾಳೆ, ಆದರೆ ನನ್ನನ್ನು ಒಬ್ಬಂಟಿಯಾಗಿ ಬಿಡಲ್ಲ. ಕೆಲವೊಮ್ಮೆ ಸತ್ಯವನ್ನು ಕೇಳುವುದು ಸುಲಭ, ಆದರೆ ಅದನ್ನು ಒಪ್ಪಿಕೊಳ್ಳುವುದು ತುಂಬಾ ಕಷ್ಟ. ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ಶುರುವಾಗಿತ್ತು. ಈ ಪ್ರಕರಣ ಸಾಮಾನ್ಯ ಅಪಘಾತ ಅಲ್ಲ ಅನ್ನೋ ಅನುಮಾನ ಇನ್ಸ್ಪೆಕ್ಟರ್ ಸೀತಾರಾಮಗೆ ಶುರುವಾಯಿತು. ಸರ್, ಮಾಯಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಇದರಲ್ಲಿ ಏನೋ ವ್ಯತ್ಯಾಸ ಇದೆ ನೋಡಿ. ಏನು? ಆಕ್ಸಿಡೆಂಟ್ ಆಗೋಕ್ಕೆ ಮೊದಲೇ ಅವಳ ಹೊಟ್ಟೆಯಲ್ಲಿ ವಿಷ ಇತ್ತೆ? ಅಂದರೆ ಅವಳು ಕಾರ್ನಲ್ಲೇ ಸತ್ತಿದ್ದಳ? ಕಾನ್ಸ್ಟೇಬಲ್, ಮಾಯಾಳ ಫೋನ್ ಚೆಕ್ ಮಾಡಿದ್ದೀರಾ? ಅದರಲ್ಲಿ ಏನಾದರೂ ಸುಳಿವು ಸಿಕ್ಕಿದೆಯೇ? ಹೌದು ಸರ್, ಫೋನ್ ಚೆಕ್ ಮಾಡಿದೆವು. ಮಾಯಾ ಮತ್ತು ವಿಕ್ರಮ್ ನಡುವೆ ಕೊನೆಯದಾಗಿ ಕೆಲವು ಮೆಸೇಜ್ಗಳು ವಿನಿಮಯ ಆಗಿವೆ. ಆದರೆ ಆಶ್ಚರ್ಯ ಅಂದರೆ ಆ ಮೆಸೇಜ್ಗಳನ್ನು ಯಾರೋ ಡಿಲೀಟ್ ಮಾಡಿದ್ದಾರೆ. ಆ ಮೆಸೇಜ್ನಲ್ಲಿ ಏನಿತ್ತು ಅನ್ನೋದು ಈಗ ನಮಗೆ ದೊಡ್ಡ ಮಿಸ್ಟ್ರಿ ಆಗಿದೆ ಸರ್. ಡಿಲೀಟ್ ಮಾಡಿದಾರಾ? ಹಾಗಾದರೆ ಅಲ್ಲಿ ಏನೋ ದೊಡ್ಡ ಸಂಚು ಅಡಗಿದೆ. ಕಾನ್ಸ್ಟೇಬಲ್, ನನಗೆ ಮುಂದಿನ 1 ಗಂಟೆಯೊಳಗೆ ಆ 3 ಜನ ನನ್ನ ಮುಂದೆ ಇರಬೇಕು. ಟ್ರಕ್ ಡ್ರೈವರ್ ರಾಜು, ಅಶೋಕ್ ಮತ್ತು ವಿಕ್ರಮ್. ಈ 3ರಲ್ಲಿ ಯಾರೋ ಒಬ್ಬರು ಅಥವಾ ಈ 3 ಸೇರಿ ಆ ಕೃತ್ಯ ಎಸಗಿರಬಹುದು. ಆ 3ರನ್ನು ಈಗಲೇ ಇಲ್ಲಿಗೆ ಎಳೆದುಕೊಂಡು ಬನ್ನಿ. ಮಾಯಾ ಎಲ್ಲಿದ್ದಾಳೆ? ಅಶೋಕ್, ಕಣ್ಣು ಬಿಡು. ನಿನ್ನ ಹೆಂಡತಿ ಸತ್ತು ಹೋದಳು ಅನ್ನೋ ನೋವಿಗಿಂತ ಈ ರಿಪೋರ್ಟ್ ನೋಡಿ ನಿನಗೆ ಜಾಸ್ತಿ ನೋವಾಗ್ಬೋದು. ಆಕ್ಸಿಡೆಂಟ್ ಆಗೋಕ್ಕೆ ಮುಂಚೆ ಮಾಯಾ ದೇಹದಲ್ಲಿ ವಿಷ ಸೇರಿದ್ದು ಹೇಗೆ? ಸರಿಯಾಗಿ ಯೋಚನೆ ಮಾಡಿ ಹೇಳು. ಸರ್, ನನಗೇನೂ ನೆನಪಿಲ್ಲ. ಮಳೆ, ಟ್ರಕ್ ಅಷ್ಟೇ ನೆನಪಿದೆ. ಅಶೋಕ್, ಈ ವಿಕ್ರಮ್ ಅನ್ನೋನು ಯಾರು? ಅವನಿಗೆ ಮತ್ತು ಮಾಯಾಗೆ ಏನು ಸಂಬಂಧ? ನಮಗೆ ಸಿಕ್ಕಿರೋ ಮೆಸೇಜ್ಗಳಲ್ಲಿ ಅವನ ಹೆಸರೇ ಜಾಸ್ತಿ ಇದೆ. ಸರ್, ವಿಕ್ರಮ್ ನಮ್ಮ ಪಕ್ಕದ ಮನೆಯ ಮಹೇಶ್ ಅನ್ನೋರ ಆಪ್ತ ಗೆಳೆಯ. ಅವನು ಬರೀ ಗೆಳೆಯ ಮಾತ್ರ ಅಲ್ಲಲ್ಲ ಸರ್, ನನಗೂ ಮಾಯಾಗೂ ದಿನ ಜಗಳ ಆಗೋಕ್ಕೆ ಅವನೇ ಮುಖ್ಯಕ್ಕೆ ಕಾರಣ. ಮಾಯಾ ಮಾತಿಗೆ ಅವನ ಹೆಸರನ್ನೇ ಎತ್ತುತ್ತಿದ್ದಳು. ಅದನ್ನೇ ನಾನು ಪತ್ತೆ ಹಚ್ಚೋಕೆ ಹೋದಾಗ ನಮಗೆ ಜಗಳ ಶುರುವಾಗಿದ್ದು ಸರ್. ಆ ರಾತ್ರಿ ಕಾರ್ನಲ್ಲೂ ಅವಳ ಫೋನ್ಗೆ ವಿಕ್ರಮ್ನಿಂದ ಮೆಸೇಜ್ ಬಂದಿತ್ತು. ಅದನ್ನು ನೋಡಿದ ಮೇಲೆ ನನಗೆ ಕಂಟ್ರೋಲ್ ತಪ್ಪಿತು. ಅಂದರೆ ನಿನ್ನ ಪ್ರಕಾರ ವಿಕ್ರಮ್ ನಿಮ್ಮ ಸಂಸಾರದಲ್ಲಿ ಬೆಂಕಿ ಹಚ್ಚುತ್ತಿದ್ದ ಅಂದ ಹಾಗಾಯಿತು. ಹಾಗಿದ್ರೆ ಅವನನ್ನೇ ಯಾಕೆ ಮಾಯಾ ನಂಬುತ್ತಿದ್ದಳು? ಹೌದು ಅಶೋಕ್, ಇದು ಸಾದಾ ಆಕ್ಸಿಡೆಂಟ್ ಕೇಸ್ ಆಗಿ ಉಳಿದಿಲ್ಲ. ಇನ್ಸ್ಪೆಕ್ಟರ್ ಸೀತಾರಾಮ್ ಅವರು ನಿಮಗಾಗಿ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದಾರೆ. ತಡ ಮಾಡಬೇಡಿ, ನನ್ನ ಜೊತೆಗೆ ಬನ್ನಿ. ಸರ್, ಇವನೇ ಅಶೋಕ್, ಮಾಯಾಳ ಗಂಡ ಮತ್ತು ಆ ರಾತ್ರಿ ಕಾರ್ ಡ್ರೈವ್ ಮಾಡ್ತಿದ್ದವನು. ಸರ್, ಇವನು ರಾಜು, ಅಂದು ರಾತ್ರಿ ಕಾರಿಗೆ ಗುದ್ದಿದ ಆ ಟ್ರಕ್ನ ಡ್ರೈವರ್ ಇವನೇ. ಸರ್, ಇವನು ವಿಕ್ರಮ್. ಮಾಯಾಳ ಫೋನ್ನಲ್ಲಿ ಡಿಲೀಟ್ ಆಗಿದ್ದ ಆ ಹಳೆಯ ಮೆಸೇಜ್ಗಳು ಇವನಿಗೆ ಸಂಬಂಧಿಸಿತು. ಇವನೇ ಆ ಮಿಸ್ಟ್ರಿ ಮೆಸೇಜ್ಗಳ ಹಿಂದಿರೋ ವ್ಯಕ್ತಿ. ಇನ್ಸ್ಪೆಕ್ಟರ್, ಈ ಅಶೋಕ್ ಬಣ್ಣದ ಮಾತು ನಂಬಬೇಡಿ. ಅವನಿಗೆ ಮಾಯಾಳ ಆಸ್ತಿ ಮೇಲೆ ಕಣ್ಣಿತ್ತು. ಅವಳು ನನಗೆ ಮೆಸೇಜ್ ಮಾಡಿದ್ದಳು ಸರ್, ಅಶೋಕ್ ನನ್ನನ್ನು ಕೊಲ್ಲೋಕೆ ನೋಡ್ತಿದ್ದಾನೆ ಅಂತ. ಇಲ್ಲ ಸರ್, ನಾನು ನನ್ನ ಹೆಂಡತಿಯನ್ನು ಕೊಲ್ಲಲು ಯಾವುದೇ ಸಂಚು ಮಾಡಿರಲಿಲ್ಲ. ವಿಕ್ರಮ್ ಹೇಳ್ತಿರೋದೆಲ್ಲ ಸುಳ್ಳು.
ಅವನು ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಿ ದಾರಿ ನಿಲ್ಲಿಸಿ ನಿಮ್ಮ ತಪ್ಪಿಸುತ್ತಿದ್ದಾನೆ. ನಾಟಕವನ್ನ. ಈ ಕೇಸ್ನ ಕೊಲೆಗಾರ ಯಾರು ಅನ್ನೋದು ನನಗೀಗ ಚೆನ್ನಾಗಿ ಗೊತ್ತು. ಅಶೋಕ್, ಸುಳ್ಳು ಹೇಳೋದನ್ನು ನಿಲ್ಲಿಸು. ನೀನು ಆ ಟ್ರಕ್ ಡ್ರೈವರ್ಗೆ 2 ಲಕ್ಷ ರೂಪಾಯಿ ಹಣ ಯಾಕೆ ಕೊಟ್ಟೆ? ಆ ಹಣ ವರ್ಗಾವಣೆಯಾದ UPI ID ನಿನ್ನದೇ ಅಂತ ನಮಗೆ ಸಾಕ್ಷಿ ಸಿಕ್ಕಿ. ಇಲ್ಲ ಸರ್, ನೀವು ಹೇಳ್ತಿರೋದು ಸುಳ್ಳು. ನಾನು ಆ ಟ್ರಕ್ ಡ್ರೈವರ್ಗೆ ಯಾವುದೇ ಹಣ ಕೊಟ್ಟಿಲ್ಲ. 2 ಲಕ್ಷ ಇರಲಿ 1 ರೂಪಾಯಿ ಕೂಡ ಟ್ರಾನ್ಸಾಕ್ಷನ್ ಮಾಡಿಲ್ಲ ಸರ್. ಯಾರೋ ನನ್ನನ್ನು ಸಿಲುಕಿಸೋಕೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಸರಿ ಅಶೋಕ್, ನೀನು ಹಣ ಕೊಟ್ಟಿಲ್ಲ ಅಂದಮೇಲೆ ನಾನು ನೇರವಾಗಿ ಈ ಟ್ರಕ್ ಡ್ರೈವರ್ ರಾಜುನನ್ನೇ ವಿಚಾರಿಸ್ತೀನಿ. ರಾಜು, ಈಗಲಾದರೂ ನಿಜ ಹೇಳು. ಹೌದು ಸರ್, ನಾನು ನಿಜ ಹೇಳ್ತೀನಿ. ಆ 2 ಲಕ್ಷ ರೂಪಾಯಿ ಹಣನ ಮಾಯಾ ಮೇಡಮ್ ಅವರೇ ಅಶೋಕ್ ಸರ್ ಫೋನ್ ಬಳಸ್ಕೊಂಡು ನನಗೆ ಪೇ ಮಾಡಿದರು. ಮಾಯಾ ಮೇಡಮ್ಗೆ ಅಶೋಕ್ ಸರ್ನ ಕೊಲ್ಲಿಸೋ ಪ್ಲ್ಯಾನ್ ಇತ್ತು ಸರ್. ಅದಕ್ಕೆ ನನಗೆ ಸುಪಾರಿ ಕೊಟ್ಟಿದ್ದರು. ಆದರೆ ಆ ರಾತ್ರಿ ಮಳೆ ತುಂಬ ಜೋರಾಗಿತ್ತು ಸರ್. ನನ್ನ ಟ್ರಕ್ ಟೈರ್ ಜಾರಿ ಕಂಟ್ರೋಲ್ ತಪ್ಪಿತು. ಅಶೋಕ್ ಸರ್ ಇದ್ದ ಕಡೆಗೆ ರಾಂಗ್ ಸೈಡ್ನಲ್ಲಿ ಹೋಗಿ ಡಿಕ್ಕಿ ಹೊಡೆದೆ. ನಾನು ಮಾಡಬೇಕಾಗಿದ್ದ ಕೊಲೆ ಆಕ್ಸಿಡೆಂಟ್ ಆಗಿ ಬದಲಾಯಿತು. ಅದರಲ್ಲಿ ಮೇಡಮ್ ಅವರೇ ಪ್ರಾಣ ಕಳ್ಕೊಂಡ್ರು. ಹಾಗಾದರೆ ಮಾಯಾ ದೇಹದಲ್ಲಿ ವಿಷ ಸೇರಿದ್ದು ಹೇಗೆ? ಅವಳಿಗೆ ವಿಷ ಕೊಟ್ಟವರು ಯಾರು? ಅದು ನನಗೆ ಗೊತ್ತಿಲ್ಲ ಸರ್. ನಾನು ಬರೀ ಆಕ್ಸಿಡೆಂಟ್ ಮಾಡೋಕ್ಕೆ ಮಾತ್ರ ಒಪ್ಕೊಂಡಿದ್ದೆ. ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಅಶೋಕ್ ಮತ್ತು ಮಾಯಾ ಕೇಸ್ ನಡೆದು 5 ವರ್ಷ ಕಳೆದಿತ್ತು. ಕೊಲೆಗಾರ ಯಾರು ಅನ್ನೋ ಸುಳಿವೇ ಸಿಗಲಿಲ್ಲ. ಆದರೆ ಇನ್ಸ್ಪೆಕ್ಟರ್ ಸೀತಾರಾಮ್ ಮನಸ್ಸಿನಲ್ಲಿ ಈ ಕೇಸ್ ಒಂದು ಮರೆಯಲಾಗದ ರಹಸ್ಯವಾಗಿ ಉಳಿದಿತ್ತು. ಒಂದು ದಿನ ಸೀತಾರಾಮ್ ತನ್ನ ಕುಟುಂಬದೊಂದಿಗೆ ಗೋವಾಕ್ಕೆ ಪ್ರವಾಸಕ್ಕೆ ಹೋಗುತ್ತಾರೆ. ಅಲ್ಲಿ ಅವರು ನಗರದಲ್ಲಿ ಓಡಾಡುತ್ತಿರುವಾಗ ಅನಿರೀಕ್ಷಿತವಾಗಿ ಅಶೋಕ್, ವಿಕ್ರಮ್, ಟ್ರಕ್ ಡ್ರೈವರ್ ರಾಜು ಮತ್ತು ಮಾಯಾ ಎಲ್ಲರನ್ನೂ ಒಟ್ಟಿಗೆ ನೋಡುತ್ತಾನೆ. ನೀನು ಬದುಕಿದ್ದೀಯಾ? ಅಶೋಕ್, ರಾಜು, ವಿಕ್ರಮ್, ನೀವೆಲ್ಲ ಇಲ್ಲಿ ಒಂದೇ ಕಡೆ ಏನೂ ಮಾಡ್ತಿದ್ದೀರಾ? ಹೌದು ಸರ್, ಇದು ನಮ್ಮೆಲ್ಲರ ಪ್ಲಾನ್ ಆಗಿತ್ತು. ನಮ್ಮ ಬ್ಯುಸಿನೆಸ್ ಲಾಸ್ ಆಗ್ತಿತ್ತು. ಅದಕ್ಕೆ 100 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣಕ್ಕಾಗಿ ಈ ನಾಟಕವಾಡಿದ್ವಿ. ಸರ್, ಆವತ್ತು ರಸ್ತೆ ಬದಿ ವಿಷ ಕುಡಿದು ಸತ್ತಿದ್ದ ಒಬ್ಬ ಭಿಕ್ಷುಕನ ಬಾಡಿನ ತಂದು ಕಾರ್ ಒಳಗಿಟ್ಟಿದ್ವಿ. ಆಮೇಲೆ ಕಾರ್ಗೆ ಬೆಂಕಿ ಹಚ್ಚಿದ್ವಿ. ಲೋಕದ ದೃಷ್ಟಿಯಲ್ಲಿ ಮಾಯಾ ಸತ್ತು ಹೋದಳು. ನಮಗೆ ಇನ್ಶೂರೆನ್ಸ್ ಹಣ ಸಿಕ್ಕಿತು. ಸರ್, ಈ ರಹಸ್ಯವನ್ನ ಇಲ್ಲೇ ಬಿಟ್ಟುಬಿಡಿ. ಈ ಹಣದಲ್ಲಿ ನಿಮಗೂ ಪಾಲು ಕೊಡ್ತೀವಿ. ಕೋಟಿಗಟ್ಟಲೆ ಹಣ ಸಿಗುತ್ತೆ ನಿಮಗೆ. ಇನ್ಸ್ಪೆಕ್ಟರ್ ಸೀತಾರಾಮ್ ಆ ಹಣ ತಗೊಳ್ತಾರಾ ಅಥವಾ ಈ 4ರನ್ನ ಜೈಲಿಗೆ ಕಳಿಸ್ತಾರಾ? ಇದು ನಿಜವಾದ ಕಥೆಯೇ ಅಥವಾ ಕಲ್ಪನೆಯೇ? ಇದರ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾ? ಹಾಗಾದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗಕ್ಕಾಗಿ ಕಾಯುತ್ತಿರಿ.